ರಾಜ್ಯಾಂಗಬದ್ಧ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಮಹತ್ತರವಾದಂಥ ಕಾಯ್ದೆಯನ್ನು ತಂದಿದ್ದಾರೆ. ಪಾರ್ಲಿಮೆಂಟರಿ ಡೆಮಾಕ್ರಸಿನಲ್ಲಿ ಡಿಸ್ಕಷನ್ ಆಗಬೇಕು, ಜನರ ಅಭಿಪ್ರಾಯ ಕೇಳಬೇಕು. ಒಂದು ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಇದ್ರೆ ರಾಜ್ಯವನ್ನು ವಿಶ್ವಾಸಕ್ಕೆ ತಗೋಬೇಕು. ಹಣಕಾಸು ಫೈನಾನ್ಸ್ ಕಮಿಷನ್ನು 280 and 258 ಈ ಕಾಯ್ದೆಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಹೀಗಾಗಿ ಈ ಕಾಯ್ದೆ ಜನರ ದುಡಿಯುವ ಹಕ್ಕಿಗೆ, ಅವರ ಬದುಕಿಗೆ ಹಕ್ಕಿಗೆ ಮಾರಕ ಆಗಿದೆ. ಸರ್ವಾಧಿಕಾರಿ ಧೋರಣೆಯಿಂದ ಕೂಡಿದೆ. ರಾಜ್ಯವನ್ನು ವಿಶ್ವಾಸಕ್ಕೆ ತಗೊಳ್ಳದೇನೆ ಮತ್ತು ದೇಶದ ಯೋಜನೆಯೊಂದು 60-40 ರೇಷನ್ ಮಾಡಿ ಅಂತ ಹೇಳೋದು ನೇರವಾಗಿ ರಾಜ್ಯದ ಹಣಕಾಸನ್ನು ಸಂಪೂರ್ಣವಾಗಿ ನಾಶ ಮಾಡೋದ್ರ ಜೊತೆಗೆ ಕೋಆಪರೇಟಿವ್ ಫೆಡರಲ್ ಫಂಕ್ಷನಿಂಗ್ಗೆ ಧಕ್ಕೆ ಉಂಟು ಮಾಡ್ತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸಿ ವಿರೋಧ ಮಾಡಿ ಇದನ್ನು ಹಿಂದಕ್ಕೆ ತಗೋಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇವೆ. ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಜಿಲ್ಲೆ, ತಾಲೂಕು, ಪಂಚಾಯತ್ಗಳಲ್ಲಿ ಸುಮಾರು 7,000 ಜನ ಪಂಚಾಯತ್ನಲ್ಲಿ ಕೆಲಸ ಮಾಡೋ ನೌಕರರಿದ್ದಾರೆ. ಇದನ್ನು ನಂಬಿ 7,000 ಅವರು ಬೀದಿ ಪಾಲಾಗ್ತಾರೆ. ಸಣ್ಣ ಹತ್ತಿರ ಬಗ್ಗೆ ಹೊಲಕ್ಕೆ ಹೋಗೋಕ್ಕೆ, ಬದುಗಳು ಮಾಡೋದಕ್ಕೆ, ದಂಡ ಕೊಟ್ಟಿಗೆ ಮಾಡ್ಕೊಳ್ಳೋಕ್ಕೆ, ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಅವಕಾಶಗಳೇ ಇಲ್ಲ. ಪಂಚಾಯತ್ಗಳು ತಮ್ಗೆ ಏನು ಬೇಕು ಅಂತ ಹೇಳ್ಕೊಳ್ಳೋ ಅಧಿಕಾರನೇ ಇಲ್ಲ. ಗ್ರಾಮ ಸಭೆಗೆ ಬೆಲೆನೇ ಇಲ್ಲ. ಈ ಥರ ಒಂದು ಕರಾಳವಾದಂಥ ಶಾಸನ ಈ ಒಂದು ಅಧಿಕಾರದ ವಿಕೇಂದ್ರೀಕರಣಕ್ಕೆ ಮತ್ತು ನೇರವಾಗಿ ಒಂದು ಗಣತಂತ್ರದ ವ್ಯವಸ್ಥೆಗೆ ತುಂಬ ಗಂಟಾದ್ರ ಜೊತೆಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡಿದಂಥ ರಾಷ್ಟ್ರೀಯ ಒಂದು ಅವಮಾನ ಮತ್ತು ದೇಶದ ಪ್ರಪಂಚದ ಮುಂದೆ ತಲೆ ತಗ್ಗಿಸುವಂಥ ಒಂದು ಘಟನೆ ಇದು ಅಂತೇಳಿ ತೀವ್ರವಾಗಿ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಅದರಿಂದ ಬಂಧುಗಳೇ, ಈ ಒಂದು ತಮಗೆ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದರಿಂದ ಏನೇನಾಗ್ಬೋದು ಅಂತ ತಮ್ಮ ಗಮನಕ್ಕೆ. ಮನ್ರೇಗಾ 2005 ಪ್ರತಿ ವರ್ಷ 100 ದಿನಗಳ ಉದ್ಯೋಗದ ಖಾತ್ರಿ ಇತ್ತು. ಜನರು ತಾವು ವಾಸ ಮಾಡುವ ಜಾಗದಲ್ಲಿ ಉದ್ಯೋಗ ಪಡೆಯಬಹುದಾಗಿತ್ತು. ವಿಬಿ ಗ್ರಾಮ್ಜಿ 2020 ಬಂದ ಮೇಲೆ ಹೊಸ ಕಾಯ್ದೆಯ ಸೆಕ್ಷನ್ 5(1) ಪ್ರಕಾರ ಕೇಂದ್ರ ಸರ್ಕಾರ ತಾನು ನೋಟಿಫೈ ಮಾಡಿ ಬಜೆಟ್ ನೀಡಿದರೆ ಮಾತ್ರ ಇದು ಜಾರಿಯಲ್ಲಿರುತ್ತದೆ. ಇಲ್ಲಿ ಉದ್ಯೋಗ ಒಂದು ಹಕ್ಕಲ್ಲ, ಹಾಗಾಗಿ ಉದ್ಯೋಗಕ್ಕೆ ಖಾತ್ರಿಯೇ ಇರುವುದಿಲ್ಲ. ದಿ ನ್ಯೂ ಆ್ಯಕ್ಟ್, ದಿ ಅರ್ಲಿಯರ್ ಆ್ಯಕ್ಟ್, ಇಟ್ಸ್ ಅ ರೈಟ್. ಎಲ್ಲಿ ಕೆಲಸ ಮಾಡ್ತಾರೆ ಉದ್ಯೋಗ ಸಿಗ್ತಿತ್ತು, ಈಗ ಆ ಥರ ಇಲ್ಲ. ನಿಮ್ಗೆಲ್ಲ ಒಂದು ಕಾಪಿ ಕೂಡ ಕೇಳಿದ್ದೆ, ಸರ್ಕ್ಯುಲೇಟ್ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ. ಪ್ಲೀಸ್ ಗೋ ಥ್ರೂ ದಿಸ್ ಕಂಪ್ಯಾರಿಸನ್, ದಿ ಓಲ್ಡ್ ಆ್ಯಕ್ಟ್ ಅಂಡ್ ದಿ ಪ್ರೆಸೆಂಟ್ ಆ್ಯಕ್ಟ್. ಸೊ ಡ್ರಾ ಎನ್ ಇನ್ಫರೆನ್ಸ್. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್. ಜನರ ದುಡಿಯುವ ಹಕ್ಕನ್ನು ಮತ್ತು ಆಹಾರದ ಹಕ್ಕನ್ನು ಕಸ್ಕೊಳ್ಳೋ ಜೊತೆಗೆ ಇಡೀ ರಾಜ್ಯದ ಆಡಳಿತದಲ್ಲಿ ನೇರವಾಗಿ 3 ವರ್ಷ ವಿಶ್ವಾಸ ತಗೊಳ್ದೇನೆ 60-40 ರೇಷನ್ ದುಡ್ಡು ಕೊಡಿ ಅಂತಾರೆ. 90% ಕೇಂದ್ರ ಸರ್ಕಾರನೇ ಕೊಡ್ತಿತ್ತು. ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಇಲ್ಲ, ಯೋಜನೆ ಮಾಡೋಕ್ಕೆ ಅವಕಾಶ ಇಲ್ಲ, ಎಲ್ಲ ಪಂಚಾಯತಿಗಳಿಗೂ ತಗೊಳ್ಳಲ್ಲ. ಸೊ ಈ ಥರದ ಅನಾಮಲೀಸ್ ಇಟ್ಕೊಂಡು ಈ ಒಂದು ಇಡೀ ಜನಜೀವನವನ್ನು, ಯಾವ ಜನರು ದೇಶದಲ್ಲಿ ಉದ್ಯೋಗ ಅರಸಿ ಬದುಕ್ತಾ ಇದ್ರು, ಗ್ಯಾರಂಟಿಯಿಂದ ಬದುಕಿದ್ರು, ಆ ಜನರ ಹಕ್ಕುಗಳನ್ನು ಮೊಟಕುಗೊಳಿಸಿದ್ದಾರೆ, ಅವರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇದನ್ನು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ವಿರೋಧಿಸ್ತದೆ ಮತ್ತು ಹೋರಾಟವನ್ನು ಹಂತ ಹಂತವಾಗಿ ಹಮ್ಮಿಕೊಳ್ತೇವೆ. ಇದನ್ನು ದಯಮಾಡಿ ತಾವು ಈ ಕಾಯ್ದೆಯ ವಿವರಗಳನ್ನು, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ತಾವು ಅಧ್ಯಯನಶೀಲರು ಹೇಳಬೇಕು, ಜನರಿಗೆ ತಿಳಿಸ್ಬೇಕು, ಕಣ್ತರಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಇದೊಂದು ಮಹತ್ತರವಾದಂಥ ವಿಷಯ ಆಗಿರೋದ್ರಿಂದ ಇದಕ್ಕೆ ತಾವು ಹೆಚ್ಚು ಮಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ. ನಾವು ಈಗ ಈ ನಿರುದ್ಯೋಗ ಪ್ರಮಾಣ ಈ ಒಂದು ಉದ್ದೇಶಕ್ಕಾಗಿ ನರೇಗಾ ಬಚಾವೋ ಸಂಗ್ರಾಮ ಅಂತ ಕಾರ್ಯಕ್ರಮ ಹಾಕೊಂಡು ನಾವು ಚಳುವಳಿಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ಧತೆಗಳನ್ನು ಮಾಡಿಕೊಡ್ತಾ ಇದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರನ ಕೋರ್ತೀನಿ. ನಾನು ಹೇಳಿದೆ, ಮೊದಲನೇದು ಜನರ
ಸಂವಿಧಾನಿಕ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ಆಸಕ್ತಿ ಇಲ್ಲ. ಬಿಕಾಸ್ ದಿಸ್ ಇಸ್ ಅನ್ ಆಕ್ಟ್ ಟು ಗ್ಯಾರಂಟಿ ದಿ ಎಂಪ್ಲಾಯ್ಮೆಂಟ್. ಎಲ್ಲ ಕಾಲದಲ್ಲೂ ಗ್ಯಾರಂಟಿ ಸಿಗ್ತಿತ್ತು, ಎಲ್ಲಿದೆ ಅಲ್ಲಿ. ಈಗ ಆ ಥರ ಇದು ಗ್ಯಾರಂಟಿ ಇಲ್ಲ. ರೈಟ್ ಈಸ್ ಬೀಯಿಂಗ್ ಟೇಕನ್ ಅವೇ. ಮಹಾತ್ಮ ಗಾಂಧಿಯವರ ಹೆಸರಿಟ್ಟಿದ್ವಿ. ಕಾರಣ ಅಂದರೆ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಅವ್ರಿಗೆ ನಂಬಿಕೆ ಇತ್ತು. ಅಧಿಕಾರದ ವಿಕೇಂದ್ರೀಕರಣದಲ್ಲಿ ಗ್ರಾಮ ಸ್ವರಾಜ್ಯ ಮತ್ತು ಅಂತ್ಯೋದಯ ಗ್ರಾಮಗಳಲ್ಲಾಗಬೇಕು, ಆಗ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದರು. ಅದರ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ. ಗಾಂಧೀಜಿಯರ ಬಗ್ಗೆ ನಂಬಿಕೆ ವಿಶ್ವಾಸ ಇಲ್ಲ. ಬಿಕಾಸ್ ಅವ್ರು ಯಾರು ಸ್ವತಂತ್ರದಲ್ಲಿ ಭಾಗಿಯಾಗಿಲ್ಲ, BJP ಅವರು ಅಥವಾ RSSನವರು. ಅವರು ಸರ್ಕಾರದಲ್ಲಿದ್ದರೆ ಇದ್ದಾಗ ಆತ ಇದ್ದಿದ್ರೆ ಅದು ನಿಲ್ಲಿಸ್ಬೋದಾಗಿತ್ತಲ್ಲ. ನಾನೇ RDPR ಮಿನಿಸ್ಟರ್ ಇದ್ದೆ. ಓಂಬಡ್ಸ್ಮನ್ ಮಾಡಿದೆ ಎಲ್ಲ ಜಿಲ್ಲೆಗಳಲ್ಲಿ. ಓಂಬಡ್ಸ್ಮನ್, ಎ ಕ್ವಾಸಿ ಜುಡಿಷಿಯರಿ ಕಮಿಟಿ. ಎಲ್ಲೆಲ್ಲಿ ಈ ಥರ ಅಪರಾಧ ಬರ್ತವೆ ದೂರು ಕೊಟ್ಟು ಅದನ್ನು ಮಾಡಿ ಅಂತ ಹೇಳಿ 2004 and 2005. ಮತ್ತು ಲಾಸ್ಟ್ ಫೈಲ್ ಐ ಸೈನ್ಡ್ ಆಸ್ ಅನ್ RDPR ಮಿನಿಸ್ಟರ್, ಸೋಷಿಯಲ್ ಆಡಿಟಿಂಗ್. ಎಲ್ಲಿ ಕೆಲಸ ಕಾಮಗಾರಿ ಆಗ್ತವೆ, ಹಣಕಾಸನ್ನು ವಿನಂತಿ ಜನರೇ ಆಡಿಟ್ ಮಾಡಬೇಕು ಅಂತ ಕಾನೂನನ್ನು ಮಾಡಿದರು ನಾನು RDPR ಮಿನಿಸ್ಟರ್. ಓಂಬಡ್ಸ್ಮನ್ ಅಂಡ್ ಸೋಷಿಯಲ್ ಆಡಿಟಿಂಗ್. ಬೇಕಾದಷ್ಟು ಕಂಪ್ಲೇಂಟ್ಸ್ ಹೋಗ್ತವೆ, ಜನರೇ ಆಡಿಟ್ ಮಾಡ್ಬೋದು. ಬೇಕಾದಷ್ಟು ಏಜೆನ್ಸಿ ಇದ್ದಾವೆ. ರೈಟ್ ಟು ಇನ್ಫಾರ್ಮೇಷನ್ ಬಂದಿದ್ದಾಕೆ? ಪಾರದರ್ಶಕ ಪ್ರಾಮಾಣಿಕ ಆಡಳಿತ ಕೊಡೋದಕ್ಕೆ. ಅದರಿಂದ ಬೇಕಾದಷ್ಟು ಆಡಳಿತ ಲೋಪ UPA ಗವರ್ಮೆಂಟ್ ಮಾಡಿದ್ದು ರೈಟ್ ಟು ಇನ್ಫಾರ್ಮೇಷನ್. ಈ ವಿಷಯಗಳೆಲ್ಲ ಹೇಳಿದ್ದೀವಿ. ಈ ವಿಷಯಗಳ ಮೇಲೆ, ಈ ಕಾಯ್ದೆ ಮೇಲೆ ಯಾರು ಬಂದರೂ ಸಿದ್ಧ ಇದ್ದೀವಿ. ದೇರ್ ಇಸ್ ನೋ ಡೌಟ್. ಬಿಕಾಸ್ ಇಟ್ಸ್ SC ST ಬ್ಯಾಕ್ವರ್ಡ್ ಮೈನಾರಿಟಿ ಲೇಬರ್ಸ್, ಯಾರಿಗೆ ಉದ್ಯೋಗ ಇಲ್ಲ, ಯಾರಿಗೆ ಹಸಿವಿದೆ, ಆ ಜನರ ಬದುಕು ಇಲ್ಲಿರೋದು. ಈ ಬದುಕು ಸಂವಿಧಾನದಲ್ಲಿರೋದು. ಸಂವಿಧಾನ ಅವ್ರಿಗೆ ಅದಕ್ಕೆ ಹಕ್ಕು ಕೊಟ್ಟಿರೋದು. ಹಕ್ಕುಗಳನ್ನು ಕಿತ್ತಾಕಿದ್ದಾರೆ. ಸಂವಿಧಾನಕ್ಕೆ ತಿದ್ದುಪಡಿ 73 ಅಧಿಕಾರದ ವಿಕೇಂದ್ರೀಕರಣ ಕೊಟ್ಟು ಅವ್ರಿಗೆ ಫಿಸಿಕಲ್ ಡೆಸಲ್ಯೂಷನ್ ಅಂಡ್ ಪೊಲಿಟಿಕಲ್ ಡೆಸಲ್ಯೂಷನ್ ಎರಡು ಕೊಟ್ಟಿದ್ದಾರೆ. ರಾಜಕೀಯ ಅಧಿಕಾರ ಅಂಡ್ ಫೈನಾನ್ಷಿಯಲ್ ಪವರ್ ಎರಡನ್ನೂ ಅವ್ರಿಗೆ ಕೊಟ್ಟಿದ್ದೀನಿ ನೇರವಾಗಿ. ಈಗ ಅದೆಲ್ಲ ಇವರು ಸ್ಟ್ರೈಟ್ ಅವೇ ದೇ ಹ್ಯಾವ್ ಟೇಕನ್ ಅವೇ. Yes, the feudals. ಲೇಟ್ ಅಲ್ಲ. ನಾವು ಇದು ರಾಷ್ಟ್ರ ವ್ಯಾಪ್ತಿ, ಹೌ ಇಟ್ ಇಸ್ ಪ್ರೊಟೆಕ್ಟೆಡ್ ದಿ ಕ್ರೋರ್ಸ್ ಆಫ್ ಪಾಪ್ಯುಲೇಷನ್ ಇನ್ ದಿ ಕಂಟ್ರಿ. ಎಂಥ ಡಿಸ್ಟ್ರೆಸ್ ಸಿಚುವೇಶನ್ ಕೋವಿಡ್ ಇದು. 19 ಕೋಟಿ ಜನರ ಆಹಾರದ ರಕ್ಷಣೆ ಮಾಡ್ತೀವಿ ಈ ಯೋಜನೆ. 19 ಕೋಟಿ, ಸುಮಾರು 12-13 ಜನ ವಲಸೆ ಕಾರ್ಮಿಕರಿದ್ದಾರೆ. ಜನ ಗುಳೆ ಹೋಗ್ತಿದ್ರು, ಉದ್ಯೋಗ ಇಲ್ಲ, ಬದುಕಿಗಿಲ್ಲ, ಅನ್ನ ಇಲ್ಲ ಅಂತೇಳಿ. ಅವೆಲ್ಲವನ್ನ ಈ ಯೋಜನೆ ರಕ್ಷಣೆ ಮಾಡ್ತು. ಸೊ BJP ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಜನರಿಗೆ ಬಡಬಗ್ಗರ ಬಗ್ಗೆ ಕಾಳಜಿ ಇಲ್ಲ. ಅಂಬಾನಿ ಅದಾನಿ ಅವರು ಕಾಂಟ್ರಾಕ್ಟ್ ಮುಖಾಂತರ ಅಲ್ಲಿ ಎಂಟ್ರಾಗಿ ಅಂತ ಹೇಳ್ತಾರೆ. ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ನಾನು ಎರಡನ್ನು ಹೋಲಿಕೆ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ನೀವೇ ನೋಡ್ಕೊಳ್ಳಿ ಎರಡು ಕಾಯ್ದೆಗಳನ್ನು. ಹೌದು, ಅವ್ರು ಹೇಳೋದೆಲ್ಲ ಹೀಗೆಲ್ಲ, ಅವ್ರು ಹೇಳಿದ್ದೆಲ್ಲ ಸರಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಅಲ್ಲಿ ಹೇಳ್ತಾ ಇದ್ದಾರೆ. ದಿ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಇಸ್ ಡಿಫರೆಂಟ್. ದಟ್ಸ್ ವೈ ಯು ಹ್ಯಾವ್ ಟೇಕನ್, ಯು ಆರ್ ಪ್ರಿಪೇರಿಂಗ್ ಗ್ರೌಂಡ್, ಕ್ರಿಯೇಟಿಂಗ್ ಅವೇರ್ನೆಸ್. ಇದನ್ನು ನೀವೇ ನೋಡ್ಕೊಳ್ಳಿ. ನಾನು ಏನು ಹೇಳ್ತೀನಿ ನೀವೇ ನೋಡ್ಕೊಳ್ಳಿ ಎರಡು ಕಾಯ್ದೆನು. ದಯಮಾಡಿ ಮೈ ಫ್ರೆಂಡ್ಸ್, ಪ್ಲೀಸ್ ಗೋ ಥ್ರೂ ದಿ ಟು